ಆದ್ರೂ ಜಿಲ್ಲೆಯಲ್ಲಿ ಕಿರಾತಕರು ಅನ್ನೋ ಒಂದು ಪದ ಇದು ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ಸರ್ ಪಾಪ ಅವರು ನಾಲ್ಗೆನ ಒಂಚೂರು ಅವರು ಕಂಟ್ರೋಲ್ ಇಟ್ಕೋಬೇಕು. ಅವರು ಹಿರಿಯ ಅನುಭವಿ ನಾಯಕರು, ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಮಾತಾಡಬೇಕು. ಕಿರಾತಕರು ಯಾರು ಏನು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಅಭಿವೃದ್ಧಿ ನಮ್ಮ ಮೂಲ ಮಂತ್ರ. ನಾವು ಇಂಡೋರ್ ಪೊಲಿಟಿಕ್ಸು ಹಿಂದ್ಗಡೆ ಹೋಗಿ ಮಾಡ್ತಕ್ಕಂಥ ನಮಗೆ ಗೊತ್ತಿಲ್ಲ. ಅಭಿವೃದ್ಧಿ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಬಡವರ ಪರವಾಗಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಈ ಚುನಾವಣೆ ತೀರ್ಮಾನ ಮಾಡ್ತದೆ. ಗ್ಯಾರಂಟಿ ಬೇಕೋ ಬೇಡವೋ ಅಂತಕ್ಕಂಥ ತೀರ್ಮಾನ ಈ ಚುನಾವಣೆ ಮಾಡ್ತದೆ. ಬಾಲಕೃಷ್ಣ ಅವರು ಮಂಜುನಾಥ್ನವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಬಾಲಕೃಷ್ಣ ಅವರು ಮಂಜಣ್ಣ ನಾವು ಟಾರ್ಗೆಟ್ ಮಾಡ್ತಲ್ಲ, ಪತ್ರಿಕೆಯಲ್ಲಿ ಬಂದಿದ್ದಕ್ಕೆ. ಡಾಕ್ಟರ್ ಮಂಜುನಾಥ್ ಅವರು ಅದೇ ಅವ್ರ ಪತ್ರಿಕೆಯಲ್ಲಿ ಬಂದಿದ್ದಕ್ಕೆ ಹೇಳ್ತಾ ಇದ್ದೀವಿ. ಈಗ ನೋಡ್ರಿ, ಡಾಕ್ಟ್ರು ಕೆಲಸ ಮಾಡಿದ್ರೆ ಚೆನ್ನ, ರಾಜಕಾರಣಿ ಕೆಲಸ ಮಾಡಿದ್ರೆ ಚೆನ್ನ. ಡಾಕ್ಟ್ರು ಬಂದು ರಾಜಕಾರಣಿಗೆ ಹಿಂಗೆ ಬರೋಕ್ಕಾಯ್ತದ ಮಂಜಣ್ಣ? ಇಲ್ಲಿ ನಿಂತ್ಕೊಳಕ್ಕಾಯ್ತದ? ಈ ಇಂಥ ಬಡವ್ರ ಜೊತೆ ನಾವು ಬೆರೆಯೋಕ್ಕಾಯ್ತದ? ನಾವು ಅದು ಬಿಟ್ಬಿಟ್ವಲ್ಲ, ನಮ್ಗೆ ಅದು ಆಗಲ್ಲ ಅಂತ. ಇಲ್ಲಿ ಬಂದು ನಿಂತ್ಕೊಳಕ್ಕಾಯ್ತದೇನ್ರಿ? ಈ ಥರ ನಿಂತ್ಕೊಂಡು ಜನಗಳ ಜೊತೆ ಬೆರೆಯೋಕ್ಕಾಯ್ತದೇನ್ರಿ? ಎಲ್ಲ ಮೂಗು ಮುಚ್ಕೊಂಡು ಓಡಾಡೋರು ಕಣ್ರಿ ಅವರೆಲ್ಲ. ಏಸೂರು ಮೇಲೆ ಕೆಲಸ ಮಾಡ್ತಕ್ಕಂಥವ್ರು. ನಾವು ಇದನ್ನೆಲ್ಲ ಓಡಾಡಿ ಬಡವ್ರ ಕಷ್ಟ ಸುಖ ಕೇಳಿ, ಕ್ಷೇತ್ರದ ಕಷ್ಟ ಸುಖ ಕೇಳಿ ಕೆಲಸ ಮಾಡ್ತಕ್ಕಂಥವ್ರು. ನಾನು ಒಂದೇ ಮಾತು ಹೇಳ್ತೀನಿ, ಕುಮಾರಣ್ಣ ಯಾಕೆ ಎದಕ್ಕೆ ನೀವು ಕೇಳಿ ಕುಮಾರಣ್ಣನ, ಯಾಕೆ ಅವ್ರಿಗೆ ಧೈರ್ಯ ಅಲ್ವಾ? ಆರೋಗ್ಯ ಇಲ್ಲೇನು ಅವರೇನು MP ಆಗಿ ಎಲ್ಲೂ ಓಡಾಡಿಲ್ವಲ್ಲ, ಈಗಲೂ ಹಂಗೆ ಮಾಡ್ಬೋದಲ್ಲ ಗೆದ್ಮೇಲೆ. ಯೋಗೀಶ್ ಅಣ್ಣಗೆ ಭಯ ಅಂತ ಮತ್ತೆ ಯಾಕೆ ನಿಂತ್ಕೊತಾ ಇಲ್ಲ? ಆರ್ಥಿಕ ಪರಿಸ್ಥಿತಿ ನೋಡ್ತಾರೆ ಅಂದ್ರೆ ಮಂಜಣ್ಣವ್ರ ಹತ್ರ ಆರ್ಥಿಕ ಪರಿಸ್ಥಿತಿ ಹಂಗಾರೆ ಕೋಟಿಗಟ್ಟಲೆ ದುಡ್ಡದೆ ಮಂಜಣ್ಣ ತಾವು ಅಂತನ? ಕೋಟಿಗಟ್ಟಲೆ ದುಡ್ಡು ತಂದು ಸುರಿತಾರೆ ಮಂಜಣ್ಣ ಅವರು, ನಮ್ಮ ಹತ್ರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತನ? ಯೋಗೇಶ್ವರ್ ಅವರು ಕುಮಾರಣ್ಣಂಗೆ ಬಂಡವಾಳ ಹಾಕ್ಬೋದಲ್ಲ?